ಎಲ್ರಿಗೂ ನಮಸ್ಕಾರ. ಈಗ ಜನ ನಮ್ಮನ್ನು ಕಳಿಸ್ಕೊಟ್ಟಿರೋದು ಕೆಲಸ ಮಾಡಲಿ ಅಂತ, ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಇವಾಗ ಏನು ಬರುತ್ತೆ ಅಗತ್ಯ ಮೂಲಭೂತ ಸೌಕರ್ಯ ಇರಲಿ, ಮತ್ತು ಏನು ಕಾನೂನುಬದ್ಧವಾಗಿ ಜನಗಳನ್ನ ತಲುಪೋದಕ್ಕೆ ನಾವೇನು ಬೇಕು ಅಂತೇಳಿ ನಮಗೆ ಅವಕ್ಕೋಸ್ಕರ ನಮ್ಮನ್ನು ಜನ ಕಳಿಸ್ಕೊಟ್ಟಿರೋದು. ನಾವು ಕೂಡ ಇವತ್ತು ಬಂದು ಇಲ್ಲಿ ಬಂದೆಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಜಾತ್ಯತೀತವಾಗಿ ನಾವು ಒಂದು ಪಕ್ಷ ಅಂತ ಅಂತಿಲ್ಲ, ಇಲ್ಲೆಲ್ಲ ಒಟ್ಟು ಸದಸ್ಯರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಕ್ಕೆ ಹೋದಾಗ ಕೆಲವು ಅದು ಅಧ್ಯಕ್ಷರು ಪೌರಾಯಿತು ಸ್ವಲ್ಪ ನಮಗೆ ಅಂದರೆ ಏಕಪಕ್ಷೀಯ ತೀರ್ಮಾನಗಳ ವಿರುದ್ಧ ನಾವು ಅದು ತಪ್ಪು ನೀವು ಮಾಡ್ತಾ ಇರೋದು ಅಂತೇಳಿ ನಾವು ಕಾನೂನು ಹೋರಾಟ ಮಾಡಿದ್ವಿ. ಸೊ ಈಗ ಇವತ್ತು ಏನಾಗಿದೆ ನಮಗೆ ಎಲ್ಲ ಅಂದರೆ ನಾವು ಈಗ ಜನಗಳ ಗಮನಕ್ಕೆ ನಾವು ತರಬೇಕಾಗ್ತೈತೆ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಸತ್ಯಾಂಶ ಗೊತ್ತಾಗಲಿ ಅನ್ನೋದು ನಮ್ಮ ಒಂದು ಪ್ರೇಯರ್ ಇರುತ್ತೆ. ಸೊ ಇವತ್ತು ಜಿಲ್ಲಾಡಳಿತ ವತಿಯಿಂದ ನಮ್ಮ ಸಾಹೇಬರು ಬಂದರು, MLC ಅವರು ಬಂದರು, ನಮಗೆಲ್ಲ ಕೆಲವರು ಅವ್ರು ಬಂದು ಇವತ್ತು ಎಲ್ಲ ಒಂದು 15 ದಿವಸದೊಳಗೆ ನಾವು ಅದಕ್ಕೆ ರಿಪೋರ್ಟ್ ಕೊಟ್ಟು ಆಕ್ಷನ್ ತಗೊಳ್ತೀವಿ. ಮತ್ತು ಊರು ಅದು ಕ್ಲೀನ್ ಆಗಲೇಬೇಕು, ಅಂದರೆ ಏನಿದೆ ಅದು ನಾವು ಕೊಟ್ಟಿರ್ತಕ್ಕಂಥ ಮೆಮೊರಂಡಮ್ ಸಾಲ್ವ್ ಆಗಬೇಕು. ಅವಾಗಲಿಲ್ಲ ಅಂದರೆ ನಾವು ಮತ್ತೆ ಮುಂದುವರಿಸ್ತೀವಿ ಅಂತ ಈಗ ಆಲ್ರೆಡಿ ನಾವೆಲ್ಲ ಹೇಳಿದ್ದೀವಿ. ಈಗ ನಾನು ಹೇಳೋದು ಇವತ್ತಿನ ದಿವಸ ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಎಲ್ಲ ಸದಸ್ಯರು, ಪೂಜಾ ಪೆದ್ರಾಜ್ ಅವರು, ಅಂಜನಪ್ಪನವರು, ಮತ್ತು ನಮ್ಮ ಉಮಾ ವಿಜಯರಾಜವರು, ಸ್ವಾತಿ ಮಂಜೇಶು, SL ರಂಗನಾಥ್ ಅವರು, ಖಾದರು, ಮತ್ತು ಅಮಾನುಲ್ಲಾ ಅವರು, ಮತ್ತು ಸುಮಾರು ನಮ್ಮ ಜೊತೆ ಎಲ್ಲ ಜಾಫರಣ್ಣ ಅವರು ಬಂದರು, ಅಬ್ದುಲ್ಲಾ ಅವರು, ಸಾಕಷ್ಟು ನಮ್ಮೆಲ್ಲ ಖಾದರ್, ಅಂಬುಜಾ ನಟರಾಜ್ ಅವರು ಎಲ್ಲ ಸೇರಿ ನಮಗೆ ಒಂದು ಒಳ್ಳೆಯ ಸಹಕಾರ ಕೊಟ್ಟರು. ಅಂದರೆ ಅವ್ರಿಗೆ ನಾವು ಡಿಸ್ಕಷನ್ ಮಾಡಿದ್ವಿ ಏನೇನು ವಿಷಯ, ಮತ್ತು ಇಶಾದು ಎಲ್ಲ ಸುಮಾರು ಎಲ್ಲ ಕೌನ್ಸಿಲರು ನಾವು ಮೆಜಾರಿಟಿ ಇದ್ದೀವಿ. ಆದರೆ ನಮಗೇನಾಗುತ್ತೆ ಬಹುಮತ ಇದ್ದು ಏನಪ್ಪ ಇದಿಷ್ಟು ಬಹುಮತ ಅಂತೇನಿಲ್ಲ, ನಾವು ಒಬ್ಬೊಬ್ಬರು ಸದಸ್ಯರು ಒಂದು ಊರಿನ ಒಂದು ಹಿತಾಸಕ್ತಿಗೆ ನಾವು ಬದ್ಧವಾಗಿರ್ಬೇಕಾಗ್ತೈತೆ. ಎಲ್ಲ ಸುಮ್ಮನೆ ನಾವು ಆರೋಗ್ಯಕರವಾಗಿರಲಿ ಮೀಟಿಂಗುಗಳು ಅಂದರೆ ಬೇಕು ಅಂತಲೇ ಕ್ರಿಯೇಟ್ ಮಾಡೋದು. ಅದು ಒಂದು ಹೇಳಿ ಅಮ್ಮನಲ್ಲಣ್ಣ ಅವರು ಮಜಾರಣ ಅಂತೇಳಿ ಅದಕ್ಕೆ ಎಲ್ಲ ಸದಸ್ಯರು ಈಗ ಬಂದಿದ್ದು ನಾವು ಒಗ್ಗಟ್ಟಾಗಿ ಇವತ್ತೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಆಸೆ ಇಷ್ಟೇ ಇರೋದು, ಇನ್ನೊಂದು 7-8 ತಿಂಗಳು ಅಷ್ಟರೊಳಗಡೆ ಊರಂತೂ ಏನಾದರೂ ಒಂದು ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಇಲ್ಲೂ ಕೂರ್ತೀನಿ, ಫ್ರೀಡಮ್ ಪಾರ್ಕ್ ಮುಂದಾಗಲಿ, ವಿಧಾನಸೌಧದಲ್ಲಿ ಮುಂದೆ ಕೂರ್ತೀನಿ ಅಂತ ನಾವು ಈಗ ಎಲ್ಲರಿಗೂ ಆಗಲೇ ನಾನು ವರದಿ ಕೊಟ್ಟಿದ್ದೀನಿ. ನಮ್ಮೂರು ಬದಲಾವಣೆ ಆಗಲೇಬೇಕು. ಹಂಗಂತೇಳಿ ನಮ್ಮ ಆಫೀಸಲ್ಲಿ ಕೆಲವರು ಬದಲಾಗಬೇಕಷ್ಟೇ. ಎಲ್ಲ ಇದೆ, ದುಡ್ಡಿದೆ, ಜನ ಕಟ್ತಿರೋ ಕಂದಾಯ ಇದೆ, ಒಳ್ಳೆ ಇದೆ, ಬಟ್ ಅದನ್ನು ಜನ ಬದಲಾವಣೆ, ಊರು ಬದಲಾವಣೆ ಆಗಬೇಕು ಅನ್ನೋದು ನನ್ನ ಆಸೆ. ಇವತ್ತು ನನಗೊಂದು ಅಂತಿಮ ಒಂದು ಜಯ ಅಂದರೆ ಸಿಕ್ಕಿದೆ. ಅದಕ್ಕೆಲ್ಲ ನಮ್ಮ ಸದಸ್ಯರು ನಮ್ಮ ಯೋಗಾನಂದ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಯೋಗಾನಂದ್ ಸಾರು ಎಲ್ಲ ನಮ್ಮೆಲ್ಲ ಸದಸ್ಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮತ್ತು ನನಗೆ ಸಹಕರಿಸಿದಂತೆಲ್ಲ ನನ್ನ ಬಂಧು ಮಿತ್ರರು, ಸ್ನೇಹಿತರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅಂತೇಳಿ ಇವತ್ತು ನಾನು ಉಪವಾಸನ ಅಂತ್ಯಗೊಳಿಸ್ತಾ ಇದ್ದೀನಿ. ನಾನು ಯೋಗಾನಂದ ಅಂತ, ಪ್ರಾಜೆಕ್ಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ತುಮಕೂರಿಂದ ಬಂದಿದ್ದೇನೆ. ಜಿಲ್ಲಾಡಳಿತದ ಪರವಾಗಿ, ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ನಿನ್ನೆಯಿಂದ ಏನು ನಮ್ಮ ಶಿರಾ ನಗರಸಭೆಯಲ್ಲಿ ಒಂದು ಸಾಮಾನ್ಯ ಸಭೆ ನಂತರ ಏನು ಧರಣಿ, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರುಗಳು ಧರಣಿ ಮಾಡ್ತಾಯಿದ್ರು. ಈ ವಿಚಾರವಾಗಿ ಸಮಗ್ರವಾಗಿ ಅವರ ಅಹವಾಲುಗಳು ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ವರದಿ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಇಲ್ಲಿದ್ದೇನೆ. ಆ ಸಂಬಂಧ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಿರ್ಬೋದು ಅಥವಾ ನಮ್ಮ ಅನೇಕ ಹಿರಿಯ ಸದಸ್ಯರುಗಳಿದ್ದಾರೆ. ನಾನು ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದಾಗೂ ಸಹ ಸುಮಾರು ಸದಸ್ಯರುಗಳೆಲ್ಲ ಇದ್ದರು, ಅಧ್ಯಕ್ಷರುಗಳಿದ್ದರು. ಅವರುಗಳು ಎಲ್ಲ ಸಹ ಇವತ್ತು ನನಗೆ ಕೆಲವೊಂದು ಶಿರಾ ನಗರಸಭೆಯಲ್ಲಿ ಏನು ನ್ಯೂನತೆಗಳೇ ಅದ್ರ ಬಗ್ಗೆ ಒಂದು ಲಿಖಿತವಾಗಿ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಆ ಲಿಖಿತವಾದ ದಾಖಲಾತಿಗಳನ್ನ ಆಧರಿಸಿ ಕೆಲವೊಂದು ವಿಚಾರದಲ್ಲಿ ಏನು ವೈಲೇಷನ್ ಆಗಿದೆ ಅದ್ರ ಬಗ್ಗೆ 15 ಡೇಸ್ ಒಳಗಡೆ ಒಂದು ಕಮಿಟಿ ರಚಿಸಿ ಒಂದು ವರದಿ ತಗೊಳ್ಳಿಕ್ಕೆ ಹೇಳಿದ್ದಾರೆ. ನಾವು ಆ ಪ್ರಕಾರವಾಗಿ ನಾನು ತಕ್ಷಣ ಇಲ್ಲಿಂದ ಹೋಗಿದ ತಕ್ಷಣವೇ ಒಂದು ಏನೇ ನೀವು ದಾಖಲಾತಿ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಒಂದು ತಂಡ ಮಾಡಿ ಒಂದು ವರದಿ ಪಡೆಯಲಿಕ್ಕೆ ನಾನು ಕ್ರಮ ತೊಗೊಳ್ತೀನಿ ಅಂತ ಹೇಳಿದ್ದೀನಿ. ಹಾಗೆಯೇ ಕೆಲವೊಂದು ಖಾತಾಗಳು ಇಲ್ಲಿಗಲ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಇಲ್ಲಿಗಲ್ ಆಗಿರೋ ಖಾತಾಗಳಾದರೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಡೈರೆಕ್ಟಾಗಿ ರದ್ದುಪಡಿಸಬೇಕಾಗ್ತದೆ. ಅದಕ್ಕೆ ನೆಕ್ಸ್ಟ್ ಅಪೀಲೇಟ್ ಅಥಾರಿಟಿಗೆ ಹೋಗಬೇಕು. ನಾವು ಅದನ್ನು ಸಹ ಅರ್ಜಿಗಳು ತೊಗೊಂಡಿದ್ದೀವಿ. ಅದು ಅಪೀಲ್ನ ನಾವು ಪರಿಶೀಲನೆ ಮಾಡಿದ್ದೀವಿ. ಅದು ಏನಾದ್ರು ವೈಲೇಷನ್ ಇತ್ತು ಅಂತಂದರೆ ಯಾಕೆಂದರೆ ಪರ ವಿರೋಧ ಯಾರಿರ್ತಾರೆ ಎರಡೂ ಕಡೆ ಅಹವಾಲು ಆಹ್ವಾನಿಸಿ ನಾವು ಏನು ಕ್ರಮ ತೊಗೊಬೇಕು ಆ ರೀತಿ ಕಾನೂನು ಪ್ರಕಾರ ನಾವು ಕ್ರಮ ತೊಗೊಳ್ತೀವಿ ಅಂತೇಳಿ ಹೇಳಿದ್ದೀವಿ. ಸರಿ ಆಯಿತು, ಅದನ್ನು ಸಹ ತುರ್ತಾಗಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಆಯಿತು ಅಂತೇಳಿ ಹೇಳಿದ್ದೀವಿ. ಮತ್ತು ಕೆಲವೊಂದು ವಾರ್ಡ್ಗಳಲ್ಲಿ ಏನು ನಮಗೆ ಅನುದಾನದ ಒಂದು ತಾರತಮ್ಯ ಆಗ್ತಿದೆ ಅಂತೇಳಿ ಹೇಳಿದರು. ಇಲ್ಲಿ ಒಂದು ಕೌನ್ಸಿಲ್ ಅಸ್ತಿತ್ವದಲ್ಲಿರೋ ಕಾರಣ ಎಲ್ಲ ಸದಸ್ಯರುಗಳು ಇಲ್ಲೇ ಇದ್ದಾರೆ. ಆ ಸದಸ್ಯರುಗಳು ಅನುದಾನನ ಸಭೆಯಲ್ಲಿ ಇಟ್ಟು ಅವರು ಮಂಡಿಸಿ ಅವರು ಅನುಮೋದನೆ ಪಡ್ಕೋಬೇಕಾಗ್ತದೆ. ಆ ಪ್ರಕಾರವಾಗಿ ಮಾನ್ಯ ನಮ್ಮ ಕಿಟ್ಟಪ್ಪಾಜಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಗಮನಕ್ಕೆ ತಂದಿದ್ದೀನಿ. ಅವರು ಸಹ ಹೌದು ಅದು ನಮ್ಮ ವ್ಯಾಪ್ತಿನಲ್ಲೇ ಆಗಬೇಕು, ಆದರೂ ಸಹ ನೀವು ಕಮಿಷನರ್ಗೆ ಆಗಲಿ ಅಧ್ಯಕ್ಷರ ಜೊತೆ ಒಂದು ಸರ್ತಿ ಮಾತಾಡಿ ಅಂತ ಹೇಳಿದ್ದಾರೆ.
ಆ ಪ್ರಕಾರವನ್ನು ಸಹ ನಾನು ಅವರಿಬ್ಬರ ಹತ್ರನೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಏನು ಈ ಥರ ಒಂದು ನಗರಸಭೆಗಳಲ್ಲಿ ಒಂದು ಸಣ್ಣ ಪುಟ್ಟ ನ್ಯೂನತೆಗಳಿರ್ಬೋದು ಅಥವಾ ದೊಡ್ಡ ವಿಚಾರಗಳು ಬರ್ಬೋದು, ಒಂದು ಒಳಗಡೆ ಕೂತ್ಕೊಂಡು ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ಕೂತ್ಕೊಂಡು ಚರ್ಚಿಸಿ ಬಗೆಹರಿಸ್ತಕ್ಕಂಥ ಒಂದು ವಾತಾವರಣ ಕಲ್ಪಿಸ್ಕೊಬೇಕು ಅಂತೇಳಿ ಎಲ್ಲ ಸದಸ್ಯರುಗಳೆಲ್ಲ ಮತ್ತು ಅಧಿಕಾರಿಗಳೆಲ್ಲ ನಾನು ಮನವಿ ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ಸತ್ಯಾಗ್ರಹ ಕೂತ್ಕೊಂಡಿದ್ದಕ್ಕೆ ಪಾರ್ಟಿ ಭೇದ ಮರೆತು ದಳದವರು ಇದ್ದಾರೆ, BJPನವರು ಇದ್ದಾರೆ, ಇಂಡಿಪೆಂಡೆಂಟ್ ಅವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಎಲ್ಲ ಸದಸ್ಯರು ಮನಸ್ಸಿಗೆ ನೋವು ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿರೋದು. ಇನ್ನು ಮುಂದೆ ಅದ್ರಲ್ಲಿ ತಾರತಮ್ಯ ಮಾಡ್ದಂಗೆ ಎಲ್ಲ ವಾರ್ಡ್ನಲ್ಲೂ ಎಲ್ಲರಿಗೂ ಸರಿಸಮ ಹಕ್ಕೊಟ್ಟು ಎಲ್ಲ ಫಂಡ್ ಹಾಕಿ ಕೆಲಸ ಮಾಡಬೇಕು ಅಂತ ಇವತ್ತಿನ ನಾನು ಕೇಳ್ಕೊತೀನಿ.